ಬಿಕ್ಲು ಶಿವನ ಕೊಲೆ ಕೇಸ್ ನೇರವಾಗಿ ಶಾಸಕ ಬೈರತಿ ಬಸವರಾಜ್ ಬುಡಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಈ ಕೇಸ್ಗೂ ನನಗೂ ಸಂಬಂಧವಿಲ್ಲ ಅಂತ ಶಾಸಕ ಈ ಮೊದಲೇ ಹೇಳಿದ್ರು. ಆದರೆ ನೋಟಿಸ್ ಕೊಟ್ಟ ನಂತರದಲ್ಲಿ ವಿಚಾರಣೆಗೆ ಹಾಜರಾದ ಶಾಸಕ ಬೈರತಿ ಬಸವರಾಜ್ಗೆ ಸರಿಯಾಗಿ ಡ್ರಿಲ್ ನಡೆಸಲಾಗಿದೆ. ಹಾಗಾದ್ರೆ ಡ್ರಿಲ್ ಹೇಗಿತ್ತು? ಈ ಕೇಸ್ನಲ್ಲಿ ಬೈರತಿ ಹೆಸರು ತಳುಕು ಹಾಕಿಕೊಂಡಿದ್ದಾದ್ರೂ ಹೇಗೆ ತೋರಿಸ್ತೀವಿ ನೋಡಿ. ನಾನು ಯಾವುದೇ ಕಾರಣಕ್ಕೆ ಈ ವಿಚಾರ ನನಗೆ ಯಾವುದು ಕೂಡ ನನಗೆ ಗೊತ್ತಿಲ್ಲ. ಈ ಯಾವ್ದು ಜಮೀನು, ಯಾರು ಇದು ಮಾಡಿರ್ತಕ್ಕಂಥದ್ದು, ಯಾರು ಹೇಳಿದ್ದಾರೆ, ಏನು ಯಾರ ಬಗ್ಗೆ ಕೂಡ ನನಗೆ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು ನನ್ನ ಆಪಾದನೆ. ಅದ್ರ ಬಗ್ಗೆ ದೇವರ ಸಾಕ್ಷಿಯಾಗಿ ನನಗೆ ಗಮನಕ್ಕೆ ಗೊತ್ತಿಲ್ಲ. ನಾನು ಶಿಕ್ಷದ ಧರ್ಮಸ್ಥಳ ಮಂಜುನಾಥನ ಮೇಲೆ ಹಣೆ ಕೇಳ್ತೀನಿ. ಇದ್ರ ಬಗ್ಗೆ ನನಗೆ ಒಂದು ಮಾಹಿತಿ ಕೂಡ ಇಲ್ಲ, ಯಾವುದು ಕೂಡ ಇಲ್ಲ. ಇದು ರಾಜಕೀಯ ಪಿತೂರಿ. ಇದು ಬೇಕು ಅಂತಲೇ ಮಾಡಿರೋದು. ನನ್ನನ್ನು ಸಿಲುಕಿಸೋಕೆ ನಡೆದಿರೋ ಷಡ್ಯಂತ್ರ ಅನ್ನೋ ರೇಂಜ್ಗೆ ಕೆಆರ್ ಪುರಂನ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಹೇಳಿದ್ರು. ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಕೊನೆಗೆ ದೇವರಾಣೆ ಗೊತ್ತಿಲ್ಲ, ಧರ್ಮಸ್ಥಳದ ಮಂಜುನಾಥನ ಮೇಲಾಣೆ ನನಗೇನು ಗೊತ್ತಿಲ್ಲ, ಬಿಟ್ಬಿಡಿ ಅನ್ನೋ ರೀತಿ ಮಾತನಾಡಿದ್ರು. ಬಟ್ ಯಾವ ದೇವರ ಮೇಲೆ ಆಣೆ ಏನು ಪ್ರಯೋಜನ? ಕಾನೂನು ಕೇಳಬೇಕಲ್ವಾ? ದೂರು ದಾಖಲಾದ ಮೇಲೆ ಮುಗೀತು, ಕಾನೂನು ಹೋರಾಟ ಮಾಡಲೇಬೇಕು. ಇದೇ ಕಾರಣಕ್ಕೆ ಬೈರತಿ ಬಸವರಾಜ್ ಫುಲ್ ಟೆನ್ಷನ್ ಆಗೋಗಿದ್ರು. ಈ ರೇಂಜ್ಗೆ ಶಾಸಕ ಬೈರತಿ ಬಸವರಾಜ್ ದೇವರ ಮೇಲೆ ಆಣೆ ಇಟ್ಟು ಹೇಳೋದಕ್ಕೆ ಕಾರಣ ಇದೆ. ಇಲ್ಲಿ ತಮ್ಮನ್ನು ತಾವು ಸಾಬೀತು ಮಾಡಿಕೊಳ್ಳಲೇಬೇಕಾದ ಸಮಯ ಎದುರಾಗಿದೆ. ಸುಮ್ಮನೆ ಮನೆಯಲ್ಲಿ ಕೂತ್ಬಿಟ್ರೆ ನಾಳೆ ಸಮಸ್ಯೆ ಎದುರಾದರೂ ಆಗಬಹುದು. ಯಾಕಂದ್ರೆ ಶಾಸಕ ಬೈರತಿ ಬಸವರಾಜ್ ಹೆಸರು ಈಗ ಎಫ್ಐಆರ್ ಕಾಪಿಯಲ್ಲಿ ಬಂದುಬಿಟ್ಟಿದೆ. ಬೆಂಗಳೂರಿನ ಭಾರತೀನಗರದ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಎಫ್ಐ ಆರೋಪಿಯಾಗಿದ್ದಾರೆ. ಭೀಕರ ಕಗ್ಗೊಲೆಯ ಪ್ರಕರಣದಲ್ಲಿ ಶಾಸಕ ಬೈರತಿ ಬಸವರಾಜ್ ವಿರುದ್ಧ ದೂರು ದಾಖಲಾಗಿಬಿಟ್ಟಿದೆ. ಜುಲೈ 15ನೇ ತಾರೀಕು ರಾತ್ರಿ 8:15 ಸುಮಾರಿಗೆ ಬಿಕ್ಲು ಶಿವನ ಹೆಣ ಬೀಳಿಸ್ತಾರೆ. ಕೆಂಪು ಬಣ್ಣದ ಒಂದು ಕಾರು ಹಾಗೂ ಬಿಳಿ ಬಣ್ಣದ ಮತ್ತೊಂದು ಕಾರು ನಿಂತಿದ್ಯಲ್ಲ, ಈ ಎರಡು ಕಾರಿನ ಮಧ್ಯೆಯೇ ಭಾರತೀನಗರ ಏರಿಯಾದಲ್ಲಿ ಹವಾ ಮಾಡಿದ್ದ, ಬೇಜಾನ್ ಹೆಸರು ಮಾಡಿದ್ದ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನನ್ನ ಕೊಚ್ಚಿ ಹಾಕಿದ್ರು. ಇಲ್ಲಿ ನಡೆದ ಹತ್ಯೆ ಯಾವ ರೇಂಜ್ಗಿತ್ತು ಅಂದ್ರೆ ಈ ಎರಡೂ ಕಾರುಗಳ ಮೇಲೆ ನೆತ್ತರು ಚಿಮ್ಮಿತ್ತು. ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನನ್ನ ಕೊಲೆ ಮಾಡಿದ್ದು ಜಗದೀಶ್ ಅಲಿಯಾಸ್ ಜಗ್ಗನ ಕಡೆಯವರು ಅಂತ ದೂರು ದಾಖಲಾಗಿದೆ. ಜಗ್ಗನ ಬಾಮೈದ ಕಿರಣ್, ಸ್ಯಾಮ್ಯುಯಲ್, ಮದನ್, ವಿಮಲ್ ಮತ್ತು ಪ್ರದೀಪ್. ಈ ಗ್ಯಾಂಗಿನ ಲೀಡರ್ ಆಗಿರೋ ಜಗ್ಗ ಈತನೇ. ಹೆಣ್ಣೂರಿನ ಈ ಜಗ್ಗನ ಹೆಸರು ಯಾವಾಗ ಹೊರಬರುತ್ತೋ, ಯಾವಾಗ ಜಗ್ಗ ಈ ಕೇಸ್ನಲ್ಲಿದ್ದಾನೆ ಅನ್ನೋದು ಗೊತ್ತಾಗುತ್ತೋ, ಆಗ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಹೆಸರು ತಳುಕು ಹಾಕ್ಕೊಳ್ಳುತ್ತೆ. ಯಾಕಂದ್ರೆ ಬೈರತಿ ಬಸವರಾಜ್ಗೆ ಈ ಜಗ್ಗ ಅತ್ಯಾಪ್ತ. ಬೈರತಿ ಬಸವರಾಜ್ ಜೊತೆ ಈ ಜಗ್ಗ ಆಗಾಗ ಕಾಣಿಸ್ಕೊಳ್ತಿದ್ದ, ಬೈರತಿ ಬಸವರಾಜ್ ಜೊತೆ ಓಡಾಡುತ್ತಿದ್ದ. ಇದಕ್ಕೆ ಕೆಲ ಫೋಟೋಗಳು ಕೂಡ ಸಾಕ್ಷಿ ಹೇಳ್ತವೆ. ಶಾಸಕ ಬೈರತಿ ಬಸವರಾಜ್ ಜೊತೆ ಕುಂಭಮೇಳಕ್ಕೆ ಹೋಗಿದ್ದ ಜಗ್ಗನ ಫೋಟೋ ಬಿಕ್ಲು ಕೊಲೆ ಬಳಿಕ ವೈರಲ್ ಆಗಿದೆ. ಬೈರತಿ ಬಸವರಾಜ್ ಆತ್ಮೀಯರಾಗಿದ್ದ ಮಾಜಿ ಕಾರ್ಪೊರೇಟರ್ಗಳಾದ ಜೆಪಿ ಪ್ರಕಾಶ್ ಮತ್ತು ಶ್ರೀಕಾಂತ್ ಜೊತೆ ಜಗ್ಗ ಓಡಾಡುತ್ತಿದ್ದ. ಈ ನಡುವೆ ಬೈರತಿ ಬಸವರಾಜ್ ಜೊತೆ ಸಂಪರ್ಕ ಹೊಂದಿದ್ದ ಜಗ್ಗ ಕುಂಭಮೇಳಕ್ಕೂ ಹೋಗಿದ್ದ. ಹೀಗಾಗಿ ಬೈರತಿ ಬಸವರಾಜ್ ಜಗ್ಗನ ಬೆನ್ನ ಹಿಂದೆ ಇದ್ದಾರೆ, ಅವರ ಪಾತ್ರವೂ ಇದೆ ಅಂತ ಬೈರತಿ ಬಸವರಾಜ್ ವಿರುದ್ಧ ದೂರು ದಾಖಲಾಗಿದೆ. ಅದು ಕೂಡ ಬಿದರಹಳ್ಳಿ ಹೋಬಳಿಯ ಕಿತಗನೂರಿನಲ್ಲಿರೋ ಜಮೀನೊಂದರ ವಿಚಾರಕ್ಕೆ ಗಲಾಟೆ ನಡೆದಿದೆ. ಆ ಗಲಾಟೆ ತಾರಕಕ್ಕೇರಿ ಬಿಕ್ಲುವಿನ ಜೀವ ತೆಗೆಯಲಾಗಿದೆ. ಈ ಜಮೀನು ವಿಷಯದಲ್ಲಿ ಬೈರತಿ ಬಸವರಾಜ್ ಪಾತ್ರವೂ ಇದೆ ಅನ್ನೋ ಡೌಟ್ ಮೇಲೆ ಎಫ್ಐಆರ್ನಲ್ಲಿ ಬೈರತಿ ಬಸವರಾಜರನ್ನ 5ನೇ ಆರೋಪಿ ಅಂತ ಉಲ್ಲೇಖ ಮಾಡಲಾಗಿದೆ. ಯಾವ ಜಮೀನು, ಎಲ್ಲಿ ಮಾಡಿದ್ದಾರೆ, ಯಾವುದು ಏನು ಅಂತ ಒಂದು ಸಣ್ಣ ಮಾಹಿತಿ ಕೂಡ ನನಗೆ ಗೊತ್ತಿಲ್ಲ. ಸಣ್ಣ ಮಾಹಿತಿನೂ ಕೂಡ ಗೊತ್ತಿಲ್ಲದೆ ಸುಮ್ಮನೆ ಈ ರೀತಿಯಾದಂಥ ಆರೋಪಗಳು ಮಾಡಿದ್ರೆ ನಾನು ಏನು ಮಾಡ್ಬೇಕು ಹೇಳಿ. ನಾನು ಶಿಕ್ಷದ ಧರ್ಮಸ್ಥಳ ಮಂಜುನಾಥನ ಮೇಲೆ ಹಣೆ ಕೇಳ್ತೀನಿ. ಇದ್ರ ಬಗ್ಗೆ ನನಗೆ ಒಂದು ಮಾಹಿತಿ ಕೂಡ ಇಲ್ಲ, ಯಾವುದು ಕೂಡ ಇಲ್ಲ. ಆದರೂ ಕೂಡ ಎಲ್ಲ ಒಂದು ಕಡೆ ಈ ರೀತಿಯಾದಂಥ ಆಪಾದನೆ ಮಾಡಿ, ಈ ರೀತಿಯಾಗಿ ಎಫ್ಐಆರ್ ಮಾಡಿ, ಈ ರೀತಿಯಾಗಿ ಮಾಡಿದ್ರೆ ನಾವು ರಾಜಕಾರಣದಲ್ಲಿ ಯಾವ ರೀತಿ ಮುಂದೆ ನಡೆ ನಾವು ನ್ಯಾಯಾಲಯದ ಮೂಲಕ, ಕಾನೂನು ಮೂಲಕ ಹೋರಾಟವನ್ನು ಮಾಡ್ತೀವಿ. ಆಣೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಸ್ಟೇಷನ್ಗೆ ಬಂದು ಕ್ಲಾರಿಟಿ ಕೊಡಿ ಅಂತ ಬೆಂಗಳೂರಿನ ಭಾರತೀನಗರ ಠಾಣೆ ಪೊಲೀಸರು ನೋಟಿಸ್ ಕೊಟ್ಟಿದ್ರು. ಹೀಗಾಗಿ ಬೈರತಿ ಬಸವರಾಜ್ ಶನಿವಾರ ಭಾರತೀನಗರ ಪೊಲೀಸ್ ಠಾಣೆಗೆ ಆಗಮಿಸಿದ್ರು. ಈ ವೇಳೆ ಎಸಿಪಿ ಪ್ರಕಾಶ್ ರಾಥೋಡ್ ಇನ್ಸ್ಪೆಕ್ಟರ್ ಚೇಂಬರ್ನಲ್ಲಿ ಬೈರತಿ ಬಸವರಾಜರನ್ನ ವಿಚಾರಣೆ ಮಾಡಿದ್ರು. ಕೊಲೆ ಹಾಗೂ ಭೂವಿವಾದ ಸಂಬಂಧ ಇಂಚಿಂಚು ಮಾಹಿತಿ ಸಂಗ್ರಹಿಸಿದ್ರು. ಸುಮಾರು 100ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಪೊಲೀಸರು ಕೇಳಿದ್ರು. ಬೈರತಿ ಬಸವರಾಜ್ ನೀಡಿದ ಉತ್ತರಕ್ಕೆ ಕ್ರಾಸ್ ಪ್ರಶ್ನೆ ಕೇಳಿ ಎಲ್ಲವನ್ನೂ ದಾಖಲು ಮಾಡಿಕೊಂಡ್ರು. ಅದು ಕೂಡ ಒಂದಲ್ಲ ಎರಡಲ್ಲ, ಸುಮಾರು 3 ಗಂಟೆಗಳ ಕಾಲ ಬೈರತಿ ಬಸವರಾಜ್ಗೆ ಎಸಿಪಿ ರಾಥೋಡ್ ಪ್ರಶ್ನೆಗಳ ಸುರಿಮಳೆಗೈದ್ರು. ಎಲ್ಲ ಸಂಪೂರ್ಣ ಹೇಳಿಕೆ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡ್ರು. ಹಾಗಾದ್ರೆ
ಬೈರ್ತಿ ಬಸವರಾಜ್ಗೆ ಎಸಿಪಿ ಏನೇನು ಪ್ರಶ್ನೆ ಕೇಳಿದ್ರು ಅಂತ ನೋಡೋದಾದ್ರೆ, ಬಿಕ್ಲು ಶಿವ ನಿಮ್ಗೆ ಯಾವಾಗಿನಿಂದ ಪರಿಚಯ? ಬಿಕ್ಲು ಶಿವ ಕೊಲೆ ಆರೋಪವಿದೆ, ಏನು ಹೇಳ್ತೀರಿ? ಜಮೀನು ವ್ಯಾಜ್ಯಕ್ಕೂ ನಿಮಗೂ ಸಂಬಂಧವಿದೆಯಾ? ಜಮೀನು ವ್ಯಾಜ್ಯದಲ್ಲಿ ನಿಮ್ಮ ಹೆಸರು ಯಾಕೆ ಬಂತು? ಬಿಕ್ಲು ಶಿವನಿಗೂ ನಿಮಗೂ ಪರಿಚಯ ಆಗಿದ್ದು ಹೇಗೆ? A1 ಜಗದೀಶ್ ನಿಮಗೆ ಎಷ್ಟು ದಿನಗಳಿಂದ ಪರಿಚಯ? ಜಗ್ಗನ ಪರಿಚಯ ಆಗಿದ್ದು ಹೇಗೆ? ರಾಜಕೀಯ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗ್ತಿದ್ರ? ದೂರಿನಲ್ಲಿ ನಿಮ್ಮ ಹೆಸರು ಇದೆ, ಏನಂತೀರಿ? ಆರೋಪಿಗಳಿಗೆ ಆಮಿಷ ಒಡ್ಡಿದ್ರ? ದ್ವೇಷ ಕಿರುಕುಳ ಏನಾದರೂ ಇದೆಯಾ ಅಂತ ಸಾಲು ಸಾಲು ಪ್ರಶ್ನೆಗಳನ್ನು ಮುಂದಿಟ್ರು. ಅಧಿಕಾರಿಗಳ ಪ್ರಶ್ನೆಗೆ ಬೈರತಿ ಉತ್ತರಿಸಿದ್ದು ಎಲ್ಲವನ್ನೂ ವಿಡಿಯೋಗ್ರಫಿ ಮಾಡಲಾಗಿದೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಸ್ಟೇಷನ್ನಿಂದ ಹೊರಬಂದ ಬೈರತಿ ಬಸವರಾಜ್ ಹೇಳಿದ್ದು ಒಂದೇ ಒಂದು, ನನಗೆ ಗೊತ್ತಿಲ್ಲ, ನನ್ನ ಪಾತ್ರ ಇಲ್ಲ ಅನ್ನೋದು. ತನಿಖೆಗೆ ಕರೆದಿದ್ರು, ತನಿಖೆಗೆ ಸಹಕಾರ ಕೊಟ್ಟಿದ್ದೀವಿ ಹೇಳಿದ್ದಾರೆ. ಮತ್ತೇನು ಕರಿತೀನಿ ಅಂತ ಹೇಳಿದ್ದಾರೆ. ಕರೆದಾಗ ಮತ್ತೆ ಬರ್ತೀವಿ, ಮತ್ತೆ ಕೂಡ ನಮ್ಮ ಸಹಕಾರನ ತನಿಖೆ ಕೊಡ್ತೀವಿ. ಅದೆಲ್ಲ ಕ್ವಶನ್ಸ್ ಎಲ್ಲ ಹೇಳಕ್ಕಾಗಲ್ಲ. ನೋಡಿ, ಹೌದು, ಅದಂತೂ ನಮ್ಮ ಮಾತ್ರ ಏನಿಲ್ಲ ಅಂತ ನಾನು ಹೇಳಿದ್ದೀನಿ. ಬಿಕ್ಲು ಶಿವ ಕೊಲೆ ಕೇಸಲ್ಲಿ ನಿರೀಕ್ಷಣಾ ಜಾಮೀನಿಗೆ A1 ಜಗದೀಶ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ವಿಚಾರಣೆ ನಡೆಯಿತು. ತನಿಖಾಧಿಕಾರಿ ವರದಿ ಸಲ್ಲಿಸಲು PP ಕಾಲಾವಕಾಶ ಕೋರಿದ ಹಿನ್ನೆಲೆ ನ್ಯಾಯಾಧೀಶರು ಜುಲೈ 21ಕ್ಕೆ ವಿಚಾರಣೆ ಮುಂದೂಡಿದ್ದಾರೆ. ಈ ಮಧ್ಯೆ ಕೊಲೆ ಕೇಸಲ್ಲಿ ಕೆಲ ಪೊಲೀಸ್ ಸಿಬ್ಬಂದಿ ಶಾಮೀಲಾಗಿರೋ ಆರೋಪವಿದ್ದು ತನಿಖೆ ನಡೆಸಲಾಗ್ತಿದೆ. ಸದ್ಯಕ್ಕೆ ಶಾಸಕ ಬೈರತಿ ಬಸವರಾಜ್ ಪೊಲೀಸರ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಟ್ಟಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಬೈರತಿ ಬುಡಕ್ಕೆ ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇದರೊಂದಿಗೆ ಇವತ್ತಿನ ವಿಶೇಷ ವರದಿ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.